ಯಾವತ್ತೂ ಬಿಡೋದಿಲ್ಲ ಯಾವತ್ತೂ ಬಿಡೋದಿಲ್ಲ ತಾನೆ ಯಾವತ್ತೂ ಬಿಡೋದು ಈ ದೇವಸ್ಥಾನ ನಮ್ಗೆ ಗೊತ್ತು ಇದೇ ನಾದ ಇಲ್ಲೇ ಇದೇ ಮೆಟ್ಲು ಮೇಲೆ ನಾವು ಕೂತಿದ್ದೆ ಸಂಜು ಈ ಜಾಗದ ಬಗ್ಗೆ ಇಂಚಿಂಚು ನಂಗೆ ಗೊತ್ತು ರೀ ಮೇಡಮ್ ಏನ್ರಿ ಆಯ್ತು ನಿಮ್ಗೆ ಇದ್ದಕ್ಕಿದ್ದಾಗೆ ನಾ ಬಂದಿದ್ದು ಈ ದೇವಸ್ಥಾನ ಅಲ್ಲ ಅದೇ ಬೇರೆ ಈ ದೇವಸ್ಥಾನ ನನ್ನ ಆದಿತ್ಯನ ಭೇಟಿ ಮಾಡೋ ಜಾಗ ಆಗಿತ್ತು ಇಲ್ಲೇ ಇದೇ ಮೆಟ್ಲು ಮೇಲೆ ನಾವಿಬ್ರು ಕೂತ್ಕೊಳ್ತಾ ಇದ್ವಿ ನಂಬಿಕೆ ಬರ್ತಿಲ್ವಾ ನಿಮಗೆ ಈ ದೇವಸ್ಥಾನಕ್ಕೆ ಇನ್ನೊಂದು ದಾರಿ ಇದೆ ಬೇಕಾದ್ರೆ ಚೆಕ್ ಮಾಡ್ತೀಯಾ ಇನ್ನೂ ಡೀಟೇಲಾಗಿ ಹೇಳಬೇಕು ಅಂದರೆ ಈ ದೇವಸ್ಥಾನ ಮೇಲ್ಗಡೆ 4 ಬಸವ ಇದೆ ಒಳಗಡೆ ಶಿವ ಇದ್ದಾನೆ ಇಲ್ಲಿರೋ ಪೂಜಾರಿಗೆ ಆದಿತ್ಯ ಅಂದರೆ ಪ್ರಾಣ ಈ ದೇವಸ್ಥಾನ ಪಕ್ಕದಲ್ಲಿ ಪುಷ್ಕರಣಿ ಇದೆ 70 ಅಡಿ ಆಳದ್ದು ನನ್ನ ನಂಬಿ ಸಂಜು ಈ ಜಾಗ ನಂಗೆ ಗೊತ್ತು ಗೂಗ್ಲಿ ಉಗ್ಲಿ ಉಶ್ ಗೂಗ್ಲಿ ಉಗ್ಲಿ ಉಶ್ ಏನು ಮಾಡ್ತಿದ್ದೀರಿ ಗೂಗ್ಲಿ ಉಗ್ಲಿ ಉಶ್ ಈ ಜಾಗದ ಬಗ್ಗೆ ನಂಗೆ ಇನ್ನೂ ಡೀಟೇಲ್ಸ್ ಗೊತ್ತು ಗೂಗ್ಲಿ ಗೂಗ್ಲಿ ಉಶ್ 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 ಗೂಗ್ಲಿ ಗೂಗ್ಲಿ ಉಶ್ ಛೀ ಏನಿದು ನಿಮ್ಮದು ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ನಿಮಗೆ ಭೂತ ಮೆಟ್ಕೊಂಡಿದೆ ಭೂತನ ಹ್ಞೂ ಗೂಗಲ್ ಭೂತ ಅಂತ ಅದ್ರ ಹೆಸರು ಅದು ಹೆಣ್ಣು ಭೂತ ಗೂಗ್ಲಿ ಅಮ್ಮ ಅಂತ ಕರೀತಾರದನ್ನ ಅದು ಮೆಟ್ಕೊಂಡ್ರೆ ಹಿಂಗೆ ಆಗೋದು ಗೂಗ್ಲಿ ಅಮ್ಮ ಬಿಟ್ಟೋಗು ನಮ್ಮ ಸುಂದರನ ಬಿಟ್ಟೋಗು ಗೂಗ್ಲಿ ಉಗ್ಲಿ ಉಶ್ ಗೂಗ್ಲಿ ಉಗ್ಲಿ ಉಶ್ ಶಟಾಪ್ ಭೂತ ಅಂತೆ ಭೂತ ಇದೇನು ಸೀರಿಯಲ್ ಕೆಟ್ಟೋಯ್ತಾ ಮತ್ತಿನನ್ರಿ ರೀ ಟೈಮ್ ಸಿಕ್ದಾಗೆಲ್ಲ ಗೂಗಲ್ ಜಾಲಾಡ್ತಿರ್ತೀರಲ್ಲ ಅದ್ರಲ್ಲಿ ಯಾವುದೋ ಟೆಂಪಲ್ ಡೀಟೇಲ್ಸ್ ಓದ್ಕೊಂಡ್ಬಿಟ್ಟು ನನಗೆ ತುಂಬ್ತಿದ್ದೀರಾ ಬನ್ರಿ ಸುಮ್ಮನೆ ಸಂಜು ನಾನು ಹೇಳ್ತಿರೋ ಸುಳ್ಳಲ್ಲ ಈ ದೇವಸ್ಥಾನಕ್ಕೂ ನನ್ನ ಆದಿತ್ಯನಿಗೂ ಒಂದು ಸಂಬಂಧ ಉಂಟು ನನಗೂ ಈ ದೇವಸ್ಥಾನಕ್ಕೂ ಒಂದು ಸಂಬಂಧ ಉಂಟು ನಿಮಗಿದು ಅರ್ಥ ಆಗಲ್ಲ ಅರ್ಥ ಆಗೋದು ಬೇಡ ಸುಮ್ಮನೆ ಬನ್ರಿ ಆಮೇಲೆ ಲೆಕ್ಕಾಚಾರ ಮಾಡೋಣ ನಿಂಗೆ ಗೊತ್ತಾಗಲ್ಲ ಸಂಜು ಸತ್ಯ ಗೊತ್ತಾದ ದಿನ ನನ್ನ ಮಾತೆಲ್ಲ ನಿಜ ಅಂತ ಅರ್ಥ ಆದ ದಿನ ಶಾಕ್ ಆಗಿ ಹೋಗ್ತೀಯ ಅಂತಿಂಥ ಶಾಕ್ ಅಲ್ಲ ಅದರಿಂದ ಆಚೆ ಬರೋಕ್ಕೆ ನಿಂಗೆ ಇನ್ನೊಂದು ಜನ್ಮ ಬೇಕಾಗುತ್ತೆ ನೆನ್ಪಿಟ್ಕೋ ಸಂಜು ಯಾಕೆ ಏನಾಯ್ತು ಸಂಜು ಏನಾಯ್ತು ನಿಮ್ಗೆ ಯಾಕೆ ಅಳ್ತಿದ್ದೀರಾ ನಾನೇನು ನನ್ನ ಯೋಗ್ಯತೆ ಏನು ನಾನೊಬ್ಬ ಟ್ಯಾಕ್ಸಿ ಡ್ರೈವರು ಅಷ್ಟೇ ಸ್ಲಮ್ ನನ್ನ ಲೆವೆಲ್ಲು ಇವಳು ರಾಜ್ಕುಮಾರಿ ಥರ ಬೆಳೆದವಳು ಇವಳು ಬಗ್ಗೆ ಕನ್ಸು ಕಾಣಕ್ಕೂ ನಂಗೆ ಯೋಗ್ಯತೆ ಇಲ್ಲ ಕಂಟ್ರೋಲಲ್ಲಿ ಇರು ಸಂಜು ಕಂಟ್ರೋಲ್ ಕಂಟ್ರೋಲ್ ಸಂಜು ನನ್ನಿಂದ ಏನಾದರೂ ಬೇಜಾರಾಯ್ತಾ ನಿಮಗೆ ಹೋಗ್ರಿ ರೀ ಹೋಗ್ರಿ ನಿಮ್ಮಿಂದ ನಾನು ಯಾಕೆ ಬೇಜಾರು ಮಾಡ್ಕೊಳ್ಬೇಕು ನನಗೋಳೆ ನಂದು ನಿಮ್ಮನ್ನು ಬಿಟ್ಟು ಬಾಡಿಗೆ ಇಸ್ಕೊಂಡು ಯಾವಾಗ ಊರು ಸೇರ್ಕೊಳ್ತೀನೋ ಅನ್ಸ್ಬಿಟ್ಟಿದೆ ಅಂದ್ರೆ ಅಂದ್ರೆ ನನ್ನ ಲೈಫಲ್ಲಿ ನಾನು
ಬೇಜಾರು ನಿಮಗೆ ಲೆಕ್ಕನೇ ಇಲ್ವಾ? ಮಾವು ಹೋಗಮ್ಮ. ಟ್ಯಾಕ್ಸ್ ಇಲ್ದಿನ 10 ಜನ ಟ್ರಿಪ್ಪಿಗೆ ಬರ್ತಾರೆ. ಒಬ್ರೊಬ್ರದ್ದು ಒಂದೊಂದು ಕತೆ. ನಮ್ದು ಬರೀ ಮೀಟ್ರ್ ತಿರುಗಿಸ್ಕೊಳ್ಳೋದು, ಹತ್ತಿಸ್ಕೊಳ್ಳೋದು, ಇಳಿಸ್ಕೊಳ್ಳೋದು, ಬಾಡಿಗೆ ತಗೊಂಡು ಹೋಯ್ತಾ ಇರೋದು ಅಷ್ಟೇ. ಬೇರೆಯವ್ರ ಕಷ್ಟ ಕೇಳಿದ್ರೆ ನಮ್ ಕಷ್ಟ ಕೇಳೋರು ಯಾರು? ನಾನು ನಿಮ್ಗೆ ಕಂಡೋರಾಗ್ಬಿಟ್ನಾ? ಏಯ್ ಯಾರ್ರೀ ನೀವು? ನಿಮ್ಮ ಲವ್ ಸ್ಟೋರಿ ಕೇಳೋದರ್ದು ನನಗೇನಿದೆ ನೋಡಿ. ನೀವು ರೀಚ್ ಆಗ್ಬೇಕಾಗಿರೋ ಕೊಡಗುಗೆ ಬಂದು ರೀಚ್ ಆಗಾಯ್ತು. ನಾನು ಬಾಡಿಗೆ ಬಿಸಾಕ್ರಿ, ನಾನು ಹೊಟ್ಟೋಗ್ತೀನಿ. ಯಾರ ಕತೆ ಕೇಳಕ್ಕೂ ನಾನು ಇಲ್ಲಿಗೆ ಬಂದಿಲ್ಲ. ಈ ಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟು ಹೋಗ್ತೀರಾ? ನಿಮಗೆ ಗೊತ್ತು ನನ್ನ ಹತ್ರ ದುಡ್ಡಿಲ್ಲ ಅಂತ. ಗೊತ್ತಿದ್ದು ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ಈಗ ನಾನು ಏನು ಮಾಡಬೇಕು? ನನ್ನ ಕಾರ್ ಮಾರ್ಬೇಕಾ? ಏನು ಬೇಡ, ಥ್ಯಾಂಕ್ಸ್. ಇನ್ನು ಒಂದಿನ ಟೈಮ್ ಕೊಡಿ, ನಿಮ್ಮ ಬಾಡಿಗೆನ ಕೊಟ್ಬಿಡ್ತೀನಿ, ಜೊತೆಗೆ ಎಲ್ಲ ಖರ್ಚುನು ಕೊಡ್ತೀನಿ. ಇನ್ನು ಯಾವತ್ತೂ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಸರಿದು ಬೆಳಕು ಸುರಿದ ಮೇಲೂ ಈ ಕಣ್ಣಿನಲ್ಲಿ ಮುಂಚೆ ಇದ್ದ ಮಿಂಚು ಇಲ್ಲ. ಖುಷಿಲು ಕೂಡ ಹತಾಶೆ, ನಿರಾಳದಲ್ಲೂ ನಿರಾಸೆ ಇದೆ ತಮಾಷೆ. ಗೆದ್ದು ಸೋತಿರುವೆ ನಾಳುವ ಮುನ್ನ ಕಣ್ಣೀರು ಜಾರಿತಲ್ಲ. ಈ ಕಂಬನಿಯನು ಒರೆಸು ಕೈ ಜೊತೆಗೆ ಇಲ್ಲ. ಬಿಸಿಲು ನೆತ್ತಿಯ ಸುಡುವಾಗ ಬಂದಿದೆ ಮಳೆಯ ಶುಭಯೋಗ. ಕಂಡೆನು ಅಕ್ಕರೆ ಮಳೆ ಬಿಲ್ಲ ಸಿಹಿ ವಿಚಾರ. ಒಂಥರ ಆಗಿದೆ ಬಲಿದಾನ, ಒಂಥರ ಸಿಕ್ಕಿದೆ ಬಹುಮಾನ. ಮರೆಯುವುದು ಹೇಗೆ ನಿನ್ನ ತುಂಬಾ ಕಠೋರ. ಕಣ್ಣೆರಡು ತುಂಬಿ ಹೋಗಿವೆ, ಖುಷಿಗೊಂದು ಒಂದು ದುಃಖಕ್ಕೆ. ನಿಶಬ್ದದಲ್ಲೂ ಗಲಾಟೆ, ನಿಗೂಢವಾದ ತರಾಟೆ ಇದೆ ತಮಾಷೆ. ಗೆದ್ದು ಸೋತಿರುವೆ ಕಾರ್ ಮೋಡ ಸರಿದು ಬೆಳಕು ಸುರಿದ ಮೇಲೂ ಈ ಕಣ್ಣಿನಲ್ಲಿ ಮುಂಚೆ ಇದ್ದ ಮಿಂಚು ಇಲ್ಲ. ನೋಡಿ, ಮೊದಲೇ ಹಿಂಗಿಂಗೆ ಅಂತ ನನ್ನ ಹತ್ರ ಹೇಳ್ಬಿಡಿ. ಆಗ ನೀವು ಈ ಥರ ಆಡೋದಕ್ಕೆ ಕಾರಣ ಏನು ಅಂತಾರು ಗೊತ್ತಾಗುತ್ತೆ. ಚೆನ್ನಾಗೇ ಇರ್ತೀರಾ. ಇದ್ದಕ್ಕಿದ್ದಾಗೆ ನಾಗವಲ್ಲಿ ಮೈ ಮೇಲೆ ಬಂದವ್ರ ಥರ ಏನೇನೋ ಮಾತಾಡಕ್ಕೆ ಶುರು ಮಾಡ್ತೀರಾ. ಆದಿತ್ಯ, ಕೈಯಲ್ಲಿ ಕೊಳ್ಳೆ ಹಿಡ್ಕೊಂಡಿರೋ ಯಾರು ಅಂತ ನೋಡು. ಇದಕ್ಕಿಂತ ಜಾಸ್ತಿ ಇನ್ನೇನ್ ಮಾಡಕ್ ಸಾಧ್ಯ? ಸಾವಲ್ಲೂ ನಾವಿಬ್ರು ಒಂದಾಗ್ತಿದೀವಿ. ಯಾವ್ದಾದ್ರು ಒಂದ್ ಜನ್ಮದಲ್ಲಾದ್ರೂ ನಾವಿಬ್ರು ಒಂದಾಗೇ ಆಗ್ತೀವಿ.